ಇವತ್ತು ಕಾಂಗ್ರೆಸ್ ದೇಶ ವಿರೋಧಿ ನೀತಿಯನ್ನು ಅನುಸರಿಸಿ, ದಲಿತರ ವಿರೋಧಿಯನ್ನ ನೀತಿಯನ್ನು ಅನುಸರಿಸಿ ಕೇವಲ ಮುಸಲ್ಮಾನರನ್ನ ಓಲೈಕೆ ಮಾಡುವಂತ ಒಂದು ಷಡ್ಯಂತ್ರದಿಂದ 4% ರಿಸರ್ವೇಶನ್ ಕೊಟ್ಟದನ್ನ ಭಾರತೀಯ ಜನತಾ ಪಕ್ಷ ಪ್ರತಿ ಕ್ಷಣವೂ ಅದನ್ನು ವಿರೋಧಿಸುತ್ತಲೇ ಬಂದಿದೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಾವು ಅವಶ್ಯಕತೆ ಬಿತ್ತು ಅಂದ್ರೆ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡ್ಲಿಕ್ಕೆ ನಾವು ಸಂವಿಧಾನವನ್ನ ಕೂಡ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದನ್ನ ತನ್ನ ಹೇಳಿಕೆಗೆ ಇವತ್ತು ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಯನ್ನ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ಧಿಕ್ಕಾರವನ್ನು ಹಾಕ್ತೀವಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ.